ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನೀವು ನೋಡ್ಬೋದು ಸಕ್ಸಸ್ ಸ್ಟೋರಿನ. ಇವರು ಓಂ ಶ್ರೀಂ ಓಂ ದಮ್ ಅನ್ನೋ ಎನರ್ಜಿ ಸರ್ಕಲ್ನ ಅಕ್ಷಯ ತೃತೀಯ ಟೈಮಲ್ಲಿ ತೋರಿಸಿರೋದು ಹಾಕಿದ್ದಾರೆ. 4,000ನ ಮ್ಯಾನಿಫೆಸ್ಟ್ ಮಾಡಿದರೆ ಔಟ್ ಆಫ್ 5,000. ನೀವು ಕೂಡ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಸೂಪರ್ ಆಗಿರುವಂತಹ ಸಕ್ಸಸ್ ಸ್ಟೋರಿ ನೋಡಿದ್ರಿ ಅಲ್ವಾ? ಇನ್ ಕೇಸ್ ನೀವೇನಾದರೂ ಆ ಎನರ್ಜಿ ಸರ್ಕಲ್ನ ಮಿಸ್ ಮಾಡಿರೋದೇ ಆಗಿದ್ದರೆ, ನಾಳೆ ಶುಕ್ರವಾರ ಅಥವಾ ಈ ವಿಡಿಯೋ ನೀವು ಯಾವಾಗಾದರೂ ಬೇರೆ ಟೈಮಲ್ಲಿ ನೋಡಿದರೆ ಬರೋ ಯಾವ ಶುಕ್ರವಾರ ಬೇಕಿದ್ರೂ ಆ ಎನರ್ಜಿ ಸರ್ಕಲ್ನ ಮಾಡಬಹುದು. ಆದರೆ ನಾನು ಅದಕ್ಕೆ ಹೇಳೋದು, ಅಪ್ಡೇಟೆಡ್ ಆಗಿರಿ ಅಂತ. ಸೊ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಆನ್ ಟೈಮ್ ನೋಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಆ ದಿನದ ಎನರ್ಜಿ, ಆ ದಿನದ ಪವರ್ ನಿಮಗೆ ಸ್ವಲ್ಪ ಸಿಗೋದು ಕಷ್ಟ ಆಗುತ್ತೆ. ಈಗ ಅಕ್ಷಯ ತೃತೀಯ ಅಂತಂದರೆ ನಾನು ಅಲ್ಲಿ ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚಂದ್ರ, ರೋಹಿಣಿ ನಕ್ಷತ್ರ, ಏನೇನೆಲ್ಲ ಇತ್ತು ಅಲ್ವಾ? ಸೊ ಆ ಥರ ಮತ್ತೆ ಪವರ್ಫುಲ್ ಡೇ ಬರೋದು ಕಷ್ಟ ಇರುತ್ತೆ. ಬಟ್ ನಂಬಿಕೆ ಇಟ್ಟು ಮಾಡಿದ್ರೆ 100% ರಿಸಲ್ಟ್ ನಿಮಗೆ ಸಿಗುತ್ತೆ, ನೋ ಡೌಟ್. ಯಾವುದಾದ್ರೂ ಶುಕ್ರವಾರ ಮಾಡಬಹುದು, ನೀವು ನಾಳೆನೇ ಮಾಡಬಹುದು. ನಾನು ಈ ವಿಡಿಯೋನ ಗುರುವಾರ ಅಪ್ಲೋಡ್ ಮಾಡಿದರೆ ನೀವು ಶುಕ್ರವಾರಕ್ಕೆ ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ ಕೇಸ್ ಯಾರು ಆಲ್ರೆಡಿ ಮಾಡಿದ್ದೀರಾ, ಪ್ಲೀಸ್ ವೆಯ್ಟ್ ಮಾಡಿ ನಿಮ್ಮ ಹಣ ಮ್ಯಾನಿಫೆಸ್ಟ್ ಆಗೋ ತನಕ. ಆ್ಯಂಡ್ ಯಾರು ಆಲ್ರೆಡಿ ಮಾಡಿ ಹಣ ಮ್ಯಾನಿಫೆಸ್ಟ್, ಬಿಕಾಸ್ ಐ ಹ್ಯಾವ್ ರಿಸೀವ್ ಲೈಕ್ 5 to 6 ಸಕ್ಸಸ್ ಸ್ಟೋರಿ ಅಂತ ಅನ್ಕೋತೀನಿ, ಅಥವಾ ಜಾಸ್ತಿನೇ ಇರಬಹುದು. ಸಕ್ಸಸ್ ಸ್ಟೋರಿ ಬಂದಿದೆ. ಸೊ ಹಾಗಾಗಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಅದನ್ನು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡಿ ಹೊಸ ಎನರ್ಜಿ ಸರ್ಕಲ್ನ ಮತ್ತೆ ಮಾಡ್ಕೋಬೋದು. ಸೊ ಇದನ್ನು ಯೂಸ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ಯಾವಾಗೆಲ್ಲ ಶುಕ್ರವಾರ ಹಣ ಬೇಕಾಗುತ್ತೆ, ಶುಕ್ರವಾರದಂದು ಬರೆದ್ಬಿಟ್ಟು ಪೂಜೆ ಮಾಡಿಬಿಡಿ. ಓಕೆ, ಎಸ್, ಬನ್ನಿ ನಮ್ಮ ಪೈಲ್ಗಳನ್ನು ನೋಡೋಣ. ಇಲ್ಲಿ 3 ಪೈಲ್ ಇಟ್ಟಿದ್ದೀನಿ. ಸಾಯಿಬಾಬಾ ಕಡೆಯಿಂದ ಏನು ಮೆಸೇಜ್ ಇದೆ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಅಥವಾ ಏನು ಹೇಳಬೇಕಿದೆ, ಏನು ಕಮ್ಯುನಿಕೇಟ್ ಮಾಡಬೇಕಿದೆ ನೋಡೋಣ. ಇಲ್ಲಿ ಪೈಲಾಗಿ ನಾನು ಏನನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಗ್ರಹಗಳ ಒಂದು ಸಿಂಬಲ್ಸ್ ಇದು. ಓಕೆನಾ, ಆ ಸ್ಟೋನನ್ನು ಯೂಸ್ ಮಾಡ್ತಿದ್ದೀನಿ. ಇದನ್ನು ಅಸ್ಟ್ರಾಲಜಿಕಲ್ ಡೈಸ್ ಅಂತ ಕರೀತಾರೆ. ಈ ಡೈಸು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಗ್ರಹಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಶುಕ್ರ, ಗುರು, ಈ ಥರದ ಗ್ರಹಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ಪೈಲ್ 1 ಆಗಿಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಯಾಕೆ ಅಸ್ಟ್ರಾಲಜಿ ಡೈಸ್ ತೋರಿಸ್ತೆ ಅಂದರೆ, ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಇದ್ರದ್ದು ರೀಡಿಂಗ್ ಮಾಡ್ತಿದ್ದೀನಿ. ಇಟ್ ವಿಲ್ ಬಿ ಡ್ಯಾಮ್ ಗುಡ್ ರೀಡಿಂಗ್ ಅಂತ, ತುಂಬ ಚೆನ್ನಾಗಿರುತ್ತೆ. ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡುವಂತ್ರಿ. ಓಕೆ, ಸೊ ಇಲ್ಲಿ ಇದು ರಾಶಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ರಾಶಿಗಳನ್ನು ರೆಪ್ರೆಸೆಂಟ್ ಮಾಡೋ ಡೈಸ್ ಇದು. ಆ್ಯಂಡ್ ಇದು ಪ್ಲ್ಯಾನೆಟ್ ನಂಬರ್ ಬರುತ್ತೆ ಇದರಲ್ಲಿ. ಓಕೆ, 1 to 10 ಇದೆ ಇದು. ಸಾರಿ, 1 to 12 ರಾಶಿಗಳ ಥರನೇ ಬರುತ್ತೆ ಇದೂ. ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ನೀವು ಅದನ್ನು ಚೂಸ್ ಮಾಡ್ಬೋದು. ಇದು 12 ಮನೆಗಳು ಅಂತ ಹೇಳ್ತೀವಲ್ಲ, ಆ ಥರ. ಆ್ಯಂಡ್ ಇದು ಏನು ನಿಮಗೆ ರಾಶಿಗಳಾಗುತ್ತೆ, ಇದು ಗ್ರಹಗಳಾಗುತ್ತೆ. ಸೊ ನಿಮ್ಗೆ ಯಾವ್ದು ಅಟ್ರ್ಯಾಕ್ಟ್ ಇದೆ, ಅಥವಾ ನಿಮಗೆ ಕನ್ಫ್ಯೂಷನ್ ಆಗಿದ್ದರೆ 3 ಚೀಟಿನ ಮಾಡ್ಕೊಳ್ಳಿ, 1 2 3 ಅಂತ. ಸೊ ಅದನ್ನು ಹಾಕಿ ಸಾಯಿಬಾಬಾ ಅವ್ರಿಗೆ ಕೇಳಿ ನನಗೆ ಯಾವುದ್ರಲ್ಲಿ ಬ್ಲೆಸ್ಸಿಂಗ್ಸ್ ಇದೆ ಅಂತ ಅದನ್ನು ಚೆಕ್ ಮಾಡೋಣ ಅಂತ. ಓಕೆ, ಸೊ ಪೈಲ್ 1 ಯಾರು ಚೂಸ್ ಮಾಡಿದ್ದೀರಾ? ಆ್ಯಂಡ್ ಎಸ್, ಓನ್ಲಿ 1 ಪೈಲ್ನ ನೀವು ಚೂಸ್ ಮಾಡಬೇಕು. ಸೊ ಪೈಲ್ 1 ಯಾರು ಚೂಸ್ ಮಾಡಿದ್ರೆ ಅವ್ರಿಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಸೊ ಇದನ್ನು ಪ್ಲ್ಯಾನೆಟ್ಸಿಂದ ಯಾರು ಚೂಸ್ ಮಾಡಿದ್ರಲ್ವ, ನಿಮಗೆ ಬಾಬಾ ಅವ್ರ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ದ ಪವರ್ ಆಫ್ ಡಿ. ಓಕೆ, ಇಲ್ಲಿ ನೀವು ಏನು ಮಾಡಬೇಕಾಗಿದೆ ಅಂದರೆ, ಸಾಯಿಬಾಬಾ ಅವರ ದೇವಸ್ಥಾನಕ್ಕೆ ಹೋಗಿ, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಉಡಿ ಅಂತ ಮಾಡ್ತಾರೆ ಅಲ್ವಾ, ಅಂದರೆ ಅಲ್ಲಿ ಭಸ್ಮ ಸಿಗುತ್ತೆ ನಿಮಗೆ, ಅದನ್ನು ನೀವು ಹಚ್ಕೋಬೇಕಾಗಿದೆ. ನೀವು ತುಂಬ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗೋಗಿದ್ದೀರಾ, ತುಂಬ ಫಿಸಿಕಲಿ ಡ್ರೈನ್ ಆಗೋಗಿದ್ದೀರಾ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಮನಸ್ಸಿನ ನೋವು ನಿಮಗೆ ಮೈಕೈ ನೋವನ್ನ ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಜಾಸ್ತಿ ಯೋಚನೆ ಮಾಡಿ ಇದು ನನ್ನ ಲೈಫಲ್ಲಿ ಆಗ್ತಾ ಇಲ್ಲ ಅಂತ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿಕೊಂಡು ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಅನಾರೋಗ್ಯಕ್ಕೂ ತೊಂದರೆ ಆಗಿರ್ಬೋದು, ಅಥವಾ ಮೈಕೈ ನೋವು ಬರ್ತಾ ಇರ್ಬೋದು. ಏನು ಮಾಡೋಕ್ಕೆ ಲೈಕ್ ಎನರ್ಜಿನೇ ಇಲ್ಲ, ಕಾಲು ಸೆಳೆತ ಬರೋದು, ಅಥವಾ ಲೈಕ್ ಕೂತತ್ರನೇ ಕೂರಬೇಕು ಅನ್ಸೋದು, ಆಲಸ್ಯತನ, ಈ ಥರ. ಓಕೆನಾ, ಸೊ ಇದೆಲ್ಲನೂ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದು ಪೈಲ್ 1 ಬರ್ತಾ ಇದೆ. ಸೊ ಹಾಗಾಗಿ ಬಾಬಾರವರ ದೇವಸ್ಥಾನನ ವಿಸಿಟ್ ಮಾಡಿ, ಯಾವ ಟೈಮಲ್ಲಾದರೂ ವಿಸಿಟ್ ಮಾಡಿ, ಇದೇ ಟೈಮ್ ಅಂತಲ್ಲ, ಬಟ್ ಗುರುವಾರದೊಂದು ಅಲ್ವಾ ಉಡಿ ಮಾಡೋದು. ಸೊ ಮುಂದಿನ ಗುರುವಾರ ಹಾಗೆ ವಿಸಿಟ್ ಮಾಡಿ ಅಲ್ಲಿರುವಂತಹ ಭಸ್ಮನ ತೊಗೊಂಡು ಹಚ್ಕೊಳ್ಳಿ. ಆಲ್ಮೋಸ್ಟ್ ಬಾಬಾರವ್ರ ದೇವಸ್ಥಾನದಲ್ಲಿ ಭಸ್ಮ ಸಿಗುತ್ತೆ. ಸೊ ನೀವು ಅದನ್ನು ಕೂಡ ಹಚ್ಕೋಬೋದು. ಇನ್ನು ಒಂದು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ಆ ಒಂದು ಭಸ್ಮನ ತೊಗೊಂಡು ಬಂದುಬಿಟ್ಟು ನೀರಲ್ಲಿ ಸ್ವಲ್ಪ ಕಲಸಿ ಅದನ್ನು ನೀರನ್ನು ಕುಡೀರಿ 1 ವಾರ ತನಕ. 1 ವಾರಕ್ಕಾಗೋ ಅಷ್ಟು
ತೊಗೊಂಡು ಬಂದು ಒಂದು ಚಿಕ್ಕ ಪ್ಯಾಕೆಟಲ್ಲಿ ತೊಗೊಂಡು ಬಂದು ಇಟ್ಕೊಳ್ಳಿ. ಡೈಲಿ ಮುಂದಿನ ಗುರುವಾರ ತನಕ ತೊಗೊಳ್ಳಿ ಆ್ಯಂಡ್ ಯು ವಿಲ್ ಸಿ ದ ಮಿರಾಕಲ್ಸ್, ಐ ಬೆಟ್. ಓಕೆ, ಸೊ ಬಾಬಾರವ್ರಿಗೆ ಥ್ಯಾಂಕ್ ಯು ಹೇಳೋದು ಮರಿಬೇಡಿ. ಆ್ಯಂಡ್ ಎಮೋಷ್ನಲಿ ಫಿಸಿಕಲಿ ಡ್ರೈನ್ ಆಗಬೇಡಿ ದಯವಿಟ್ಟು, ಬಿಕಾಸ್ ಇದೇ ನಿಮ್ಮ ಮ್ಯಾನಿಫೆಸ್ಟೇಷನನ್ನು ಸ್ಟಾಪ್ ಮಾಡೋದು. ಬಿಕಾಸ್ ನೀವು ಎಷ್ಟು ಲೋ ಎನರ್ಜಿಯಲ್ಲಿರ್ತೀರಾ, ಲೋ ಆಗಿ ಥಿಂಕ್ ಮಾಡ್ತೀರಾ, ಎಷ್ಟು ಆಲಸ್ಯತನದಿಂದ ಇರ್ತೀರಾ, ಅಷ್ಟು ನಿಮ್ಮಿಂದ ಒಳ್ಳೆ ಕೆಲಸಗಳು ದೂರ ಹೋಗುತ್ತೆ. ಪ್ಲೀಸ್ ಆದಷ್ಟು ಇಲ್ಲ ಆಗೇ ಆಗುತ್ತೆ ಇದು. ಒನ್ ಫೈನ್ ಡೇ ಐ ವಿಲ್ ವಿನ್ ಅನ್ನೋ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆಲ್ ಈಸ್ ವೆಲ್. ಗೊತ್ತಲ್ವ ನಿಮಗೆ, ಎಲ್ಲ ಒಳ್ಳೆಯದಾಗೇ ಆಗುತ್ತೆ. ಐ ಆಮ್ ಪ್ರಿಟಿ ಶ್ಯೂರ್. ನಾನಿವತ್ತು ಆ್ಯಕ್ಚುಲಿ ಕಮ್ಯುನಿಟಿಯಲ್ಲಿ ಒಂದು ಸಾರಿ ನಾಟ್ ಇನ್ ಕಮ್ಯುನಿಟಿ, ನನ್ನ ವಾಟ್ಸಪ್ ಸ್ಟೇಟಸ್ ಮತ್ತು ವಾಟ್ಸಪ್ ಚಾನಲಲ್ಲಿ ಒಂದು ಶಾರುಖ್ ಖಾನ್ ಅವರ ಒಂದು ಮೋಟಿವೇಶ್ನಲ್ ವಿಡಿಯೋನ ಹಾಕಿದ್ದೆ. ಸೊ ಮೇ ಬಿ ಚಾನಲಲ್ಲಿ ಯಾರಿಲ್ಲ ಅವ್ರು ನೋಡಿರೋಕ್ಕೆ ಸಾಧ್ಯ ಇಲ್ಲ. ನಾನು ಆ್ಯಕ್ಚುಲಿ ಚಾನಲ್ನ ಒಂದು ಥಾಟಾಗಿ ಅದು ಮಾಡಿದ್ದೆ ಅದಕ್ಕೇ, ಬಿಕಾಸ್ ಅದರಲ್ಲಿ ಏನಾದರೂ ಮೋಟಿವೇಶ್ನಲ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದನ್ನು ಹಾಕ್ಬೋದು ಅಂತ. ಅವ್ರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹೋಗಿ ನೋಡಿ. ಸೊ ಒನ್ ಫೈನ್ ಡೇ ಯು ವಿಲ್ ವಿನ್. ಅಟ್ ದ ಎಂಡ್ ಎಲ್ಲದೂ ವಿನ್ ಆಗಲೇಬೇಕು ನೀವು. ಇನ್ ಕೇಸ್ ಅದು ಆಗಿಲ್ಲ ಅಂದರೆ ನಿಮ್ಮ ಒಂದು ಟರ್ನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನಿಮ್ದು ಇನ್ನೂ ಲೈಫ್ ನಡಿಬೇಕಿದೆ. ಸೊ ಎಲ್ಲರಿಗೂ ಒಂದು ಎಂಡಲ್ಲಿ ಒಳ್ಳೇದು ಆಗಬೇಕು ಅಂತ ಅರ್ಥ. ಓಕೆ, ಎಸ್, ಡೋಂಟ್ ವರಿ. ಆದಷ್ಟು ಧೈರ್ಯವಾಗಿರೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾ ಹೇಳ್ದಂಗೆ ಹೋಗ್ಬಿಟ್ಟು ನೀವು ಸಾಯಿಬಾಬಾರವರ ದೇವಸ್ಥಾನದಿಂದ ಈ ತೊಗೊಂಡು ಬಂದು ಅದನ್ನು ಅಪ್ಲೈ ಮಾಡ್ತಾ ಬನ್ನಿ. ಅಪ್ಲೈ ಮಾಡೋಕ್ಕೂ ಮುಂಚೆ ಬಾಬಾರವರಲ್ಲಿ ಬೇಡ್ಕೊಳ್ಳಿ, ನನಗೆ ಫಿಸಿಕಲಿ ಮೆಂಟಲಿ ಸ್ಟ್ರೆಂತ್ ಕೊಡಿ ಅಂತ. ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಥ್ಯಾಂಕ್ ಯು. ಪೈಲ್ 2 ಯಾರು ರಾಶಿಗಳನ್ನು ಚೂಸ್ ಮಾಡಿದ್ರೆ ಅವರು ಪೈಲ್ 2 ಆಗಿರ್ತೀರ. ನೋಡೋಣ ನಿಮಗೆ ಬಾಬಾ ಅವ್ರ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಹೇಳಿ. ವೋವ್ಸ್ ಆ್ಯಂಡ್ ಪ್ರಾಮಿಸಸ್. ಓಕೆ, ಎಲ್ಲೋ ಒಂದು ಕಡೆ ನೀವು ಹೋದಲ್ಲೆಲ್ಲ ಅರ್ಕೆ ಮಾಡ್ಕೋತೀರ ಅನ್ಕೋತೀನಿ. ಇದನ್ನು ನನಗೆ ಮಾಡಿಕೊಡಿ, ನಾನು ನಿಮಗೆ 11 ರೂಪಾಯಿ ಹಾಕ್ತೀನಿ, ಅದನ್ನು ಮಾಡಿಕೊಡಿ, 21 ರೂಪಾಯಿ ಹಾಕ್ತೀನಿ, 101 ರೂಪಾಯಿ ಹಾಕ್ತೀನಿ ಅಂತ ಈ ಥರ ಲೈಕ್ ಆಲ್ಮೋಸ್ಟ್ ಎಲ್ಲ ಕಡೆ ಕೇಳ್ಕೊಂಡು ಬಂದಿದ್ದೀರಾ ಅಂತ ಅನ್ಕೋತೀನಿ. ಆದರೆ ಅದು ಸಕ್ಸಸ್ ಆಗಿದೆಯೋ ಬಿಟ್ಟಿದೆಯೋ, ಬಟ್ ನೀವು ಅದ್ರ ಬಗ್ಗೆ ಮರೆತು ಬಿಟ್ಟಿದ್ದೀರಾ, ಅಥವಾ ನಿಮ್ಮ ಫ್ಯಾಮಿಲಿಯವರು ಏನೋ ಕೇಳ್ಕೊಂಡು ಬಂದು ಅದನ್ನು ಮರೆತು ಬಿಟ್ಟಿದ್ದಾರೆ ಅನಿಸುತ್ತೆ. ದಯವಿಟ್ಟು ಅದನ್ನು ಒಂದು ಸತಿ ರೀಕಾಲ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದನ್ನು ರೀಕಾಲ್ ಮಾಡ್ಕೊಳಕ್ಕೆ ಆಗದೇ ಇದ್ದು ಯಾರೂ ಅದನ್ನು ಹೇಳದೇ ಇದ್ದಾಗ ನೀವೇನು ಮಾಡ್ಬೋದು, ಬಾಬಾರವರಿಗೆ ಒಂದು ಲೆಟರ್ ಬರೆಯೋದು ಒಳ್ಳೆಯದು ನನ್ನ ಪ್ರಕಾರ. ಒಂದು ವೈಟ್ ಕಲರ್ ಪೇಪರ್ನ ತೊಗೊಳ್ಳಿ, ಮುಂದಿನ ಗುರುವಾರ ಮಾಡಿ. ಇದನ್ನು ನೆನಪಲ್ಲಿ ಇಟ್ಕೊಂಡು ಮುಂದಿನ ಗುರುವಾರಕ್ಕೆ ನೀವೇನು ಮಾಡ್ತೀರಾ, ಒಂದು ಲೆಟರಲ್ಲಿ ಬರೀರಿ. ಏನಂತ, ನನಗೆ ಯಾವುದೇ ಥರದ ನೆನಪಿಲ್ಲ, ನಾವು ಯಾರಿಗೆ ಯಾವ ದೇವರಿಗೆ ಬೇಡ್ಕೊಂಡಿದ್ವಿ ಅಥವಾ ಏನು ಸಕ್ಸಸ್ ಆಗಿದೆ, ನನ್ನ ಫ್ಯಾಮಿಲಿಯವ್ರಿಗೂ ಏನೂ ನೆನಪಿಲ್ಲ. ಇನ್ ಕೇಸ್ ನೆನಪಿಲ್ಲ ಅಂದರೆ ಮಾತ್ರ, ನೆನಪಿದ್ರೆ ದಯವಿಟ್ಟು ಹೋಗಿ ನಿಮ್ಮ ಅರ್ಕೆನ ತೀರಿಸಿ. ಓಕೆನಾ, ದೇವರಿಗೆ ಏನು ಪ್ರಾಮಿಸ್ ಮಾಡಿದರೆ ನಾನು ಇದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ಅಂತ ದಯವಿಟ್ಟು ಅದನ್ನು ತೀರಿಸಿ. ಇಲ್ಲ ನಿಮಗೇನೋ ನೆನಪಿಲ್ಲ, ನೆನಪಾಗ್ತಾ ಇಲ್ಲ, ಅಥವಾ ನಿಮ್ಮ ಫ್ಯಾಮಿಲಿಯವ್ರಿಗೂ ಏನೋ ನೆನಪಾಗ್ತಾ ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಒಂದು ವೈಟ್ ಕಲರ್ ಪೇಪರ್ನ ತೊಗೊಂಡು ನಿಮ್ಮ ಹೆಸರನ್ನ ಬರೆದು 2 ಅಂತ ಬರೆದು ಸಾಯಿಬಾಬಾ ಅಂತ ಬರೆದು ಅಲ್ಲಿ ದಿನಾಂಕನ ಬರೆದು, ಯಾವುದೇ ಫಾರ್ಮೆಟಲ್ಲಿ ಬರಿಬೋದು, ಹೀಗೆ ಬರೀರಿ ಅಂತ ಏನು ಹೇಳ್ತಾ ಇಲ್ಲ. ಸೊ ಇದೆಲ್ಲ ಮೆನ್ಷನ್ ಮಾಡಿ. ಸೊ ಆವಾಗ ಬಾಬಾರಲ್ಲಿ ಬೇಡ್ಕೊಳ್ಳಿ. ತುಂಬ ಪ್ರೀತಿಯಿಂದ ನಿಮ್ಮ ತಂದೆಗೆ ಲೆಟರ್ ಬರಿತಾ ಇರೋ ಥರ ಬರೀಬೇಕು. ಬಿಕಾಸ್ ಸಾಯಿಬಾಬಾ ಇಸ್ ಲೈಕ್ ಫಾದರ್ ಫಿಗರ್. ಓಕೆನಾ, ನಮಗೆ ತಂದೆ ಸ್ವರೂಪ ಅವರು. ಸೊ ಅವರಲ್ಲಿ ಬೇಡ್ಕೊಳ್ಳಿ. 100% ಯಾವುದೇ ತಂದೆ ಆದ್ರೂ ತನ್ನ ಮಗುನ ಕ್ಷಮಿಸ್ತಾರೆ. ಸೊ ಅದನ್ನು ಬೇಡಿಕೊಂಡು, ಈಗ ನನಗೆ ಗೊತ್ತಾಗದೆ ಈ ಥರ ಪ್ರಾಮಿಸಸ್ ಎಲ್ಲ ನಾವು ಮಾಡಿಬಿಟ್ಟಿದ್ದೀವಿ ಅಥವಾ ಈ ಥರ ಇದೆ, ಅದನ್ನು ದಯವಿಟ್ಟು ಕ್ಷಮಿಸಿ ಅಂತ ಕೇಳಿಕೊಂಡು ಬರೆದು ಎಲ್ಲ ಒಳ್ಳೆಯದಾಗಲಿ, ನನ್ನ ಜೀವನ ಎಲ್ಲ ಸುಧಾರಿಸ್ಲಿ ಅಂತ ಹೇಳಿ ಅಲ್ಲಿರೋ ಚಿಕ್ಕ ಪುಟ್ಟ ಮಕ್ಕಳಿಗೆ ಬಿಸ್ಕೆಟ್ಸೋ ಇಲ್ಲ ಸಾಯಿಬಾಬಾರವ್ರ ದೇವಸ್ಥಾನದಲ್ಲಿ ಪಾರ್ಲೆಜಿ ಬಿಸ್ಕೆಟೋ ಏನಾದರೂ ಒಂದು ಕೊಡ್ತಾನೆ ಇರ್ತಾರೆ ಅಲ್ವಾ. ಸೊ ನೀವು ಅಷ್ಟೇ ಒಂದು ಪ್ಯಾಕೆಟ್ ಪಾರ್ಲೆಜಿ ಬಿಸ್ಕೆಟ್ ತೊಗೊಂಡೋಗಿ ಅಲ್ಲಿ ಎಲ್ಲರಿಗೂ ಹಂಚಿ ಆದಷ್ಟು ನಾಯಿಗಳಿಗೆ ಹಾಕೋಕ್ಕೆ ಟ್ರೈ ಮಾಡಿ, ಅಲ್ಲಿರೋ ಬೀದಿ ನಾಯಿಗಳಿಗೆ ಹಾಕೋಕ್ಕೆ ಟ್ರೈ ಮಾಡಿ. ಸೊ ದಿಸ್ ಇಸ್ ವೆರಿ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಬಟ್ ಐ ಆಮ್ ಪ್ರಿಟಿ ಶ್ಯೂರ್ ನೀವು ಇದನ್ನು ಪಿಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವುದೋ ಒಂದು ರೀಸೆಂಟಾಗಿಯೇ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಕೇಳ್ಕೊಂಡು ಬಂದಿದ್ದೀರಾ ಆ್ಯಂಡ್ ಅದು ಸಕ್ಸಸ್ ಆಗಿದೆ ಅಂತ ಅನಿಸುತ್ತೆ. ಬಟ್ ನೀವು ಅದನ್ನು ಕಂಪ್ಲೀಟ್ ಮಾಡಿಲ್ಲ ಇನ್ನೂ ವಿಶ್ ಅನಿಸುತ್ತೆ. ಪ್ಲೀಸ್ ನಿಮಗೆ ನೆನಪಿದ್ರೆ ದಯವಿಟ್ಟು ಹೋಗಿ ಕಂಪ್ಲೀಟ್ ಮಾಡಿ. ಇಲ್ಲ ಏನು ನೆನಪಿಲ್ಲ ಅಂದರೆ ನಾನು ಹೇಳಿದ ಮೆಥಡನ್ನು ನೀವು ಫಾಲೋ ಮಾಡಬಹುದು. ಆ್ಯಂಡ್ ಇಲ್ಲ ನಾವೇನೂ ಕೇಳ್ಕೊಂಡೇ ಇಲ್ಲ, ನಾವು ಆ ಥರ ಎಲ್ಲ ಏನೂ ಅಂದ್ಕೊಳ್ಳೋದೇ ಇಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆಗೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಸುಮ್ಮನೆ ಅಂತೂ ಚಾನಲ್ ಮೆಸೇಜ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲ ನಿಮ್ಮ ಫ್ಯಾಮಿಲಿಯವರು ಇಲ್ಲಪ್ಪ ನಾವೇನು ಅದನ್ನೆಲ್ಲ ಕೇಳ್ಕೊಳಲ್ಲ ಹಾಗೆಲ್ಲ ಏನಿಲ್ಲ ಅಂತಂದರೆ ಯು ಕ್ಯಾನ್ ಇಗ್ನೋರ್, ಬಿಕಾಸ್ ಇಟ್ ಇಸ್ ಅ ವೆರಿ ಜನರಲ್ ಗೈಡೆನ್ಸ್. ಎಲ್ಲರಿಗೂ ಇದು ರೆಸೊನೇಟ್ ಆಗಬೇಕು ಅಂತ ಏನಿಲ್ಲ. ಓಕೆ, ಎಸ್, ಥ್ಯಾಂಕ್ ಯು. ಯಾರು ಈ 12 ಹೌಸಸ್ನ ಸೆಲೆಕ್ಟ್ ಮಾಡಿದರೆ ನೀವು
ಪೈಲ್ 3 ಆಗಿರ್ತೀರ. ನೋಡೋಣ ನಿಮಗೆ ಪೈಲ್ 3 ಅವ್ರಿಗೆ ಏನು ಮೆಸೇಜ್ ಇದೆ ಅಂತ ಹೇಳಿ. ಮಾಸ್ಟರ್ಸ್ ವಿಲ್, ವಾಟ್ ಎವರ್ ಯು ಆರ್ ಗೋಯಿಂಗ್ ಥ್ರೂ ಇಸ್ ಹ್ಯಾಪನಿಂಗ್ ವಿತ್ ಯುವರ್ ಮಾಸ್ಟರ್ಸ್ ವಿಲ್, ಗೋ ಥ್ರೂ ಇಟ್ ವಿತ್ ಅ ಸ್ಮೈಲ್. ಸೊ ನಿಮ್ಮ ಲೈಫಲ್ಲಿ 100% ಪ್ರಿಟಿ ಶ್ಯೂರ್ ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ತುಂಬ ಕಷ್ಟ ಇದೆ, ಕಷ್ಟ ಇಲ್ಲ ಆ್ಯಕ್ಚುಲಿ, ಬಟ್ ನಿಮಗೆ ಕಷ್ಟ ಇದೆ. ನನ್ನ ಪ್ರಕಾರ ಕಷ್ಟ ಅಂದರೆ ಏನು ಗೊತ್ತಾ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಊಟಕ್ಕೆ ಕಷ್ಟಪಡಬೇಕು. ಮೊಬೈಲ್ ಅನ್ನೋದು ಗೊತ್ತೇ ಇಲ್ಲ, ಇಂಟರ್ನೆಟ್ ಅನ್ನೋದಂತೂ ಗೊತ್ತೇ ಇಲ್ಲ. ಮೈ ಮೇಲೆ ಹಾಕ್ಕೊಳ್ಳೋಕೆ ಬಟ್ಟೆ ಕೂಡ ಕಷ್ಟ ಸಿಗೋದು, ಹರಿದೋಗಿರೋ ಬಟ್ಟೆ ಹಾಕ್ಕೋತಾ ಇದ್ದೀವಿ. ನೀರು ಕೂಡ ನಾವು ಇನ್ನೊಂದು ಕಡೆ ಕೇಳಿ ಪಡಿಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ಕತ್ತೆ ಥರ ದುಡಿಬೇಕು, ಬಿಸಿಲಲ್ಲಿ ಮಳೆ ಬರ್ತಾ ಇರಲಿ ದುಡಿಬೇಕು. ಮನೆ ಹಂಚು ಸರಿ ಇಲ್ಲ, ಇದು ಕಷ್ಟ ಅಂದರೆ. ನೀವೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು 100% ಕಷ್ಟದಲ್ಲಿಲ್ಲ. ಐ ಆಮ್ ಡ್ಯಾಮ್ ಶ್ಯೂರ್. ಏನೋ ಹಬ್ಬಬ್ಬ ಅಂದರೆ ಲವ್ ಫೇಲ್ಯೂರ್ ಆಗಿರ್ಬೋದು, ಜಾಬ್ ಇಲ್ಲದೆ ಇರ್ಬೋದು, ಬಟ್ ಕೈಕಾಲಂತೂ ಗಟ್ಟಿಯಾಗಿದೆಯಾ. ಆ್ಯಂಡ್ ಎವ್ರಿ ಮಾರ್ನಿಂಗ್ ನೀವು ಆರೋಗ್ಯವಾಗಿ ಎದ್ದೇಳ್ತಾ ಇದ್ದೀರಾ, ಇನ್ನೇನು ಬೇಕು ಹೇಳ್ರಿ. ಸೊ ಸ್ಟಿಲ್ ಹೌದು, ಇಷ್ಟೆಲ್ಲ ನಮಗೆ ದೇವ್ರು ಕೊಟ್ಟಿದ್ದಾನೆ, ವಿ ಆರ್ ಗ್ರೇಟ್ಫುಲ್, ಓಕೆ. ಬಟ್ ಆದರೂ ನಾವು ಇಷ್ಟರಲ್ಲಿ ಇದ್ದೀವಿ ಅಂದಾಗ ನಮಗೂ ಒಂದು ಒಳ್ಳೆ ಜೀವನ ಬೇಕು, ನಾವು ಖುಷಿಯಾಗಿರಬೇಕು. ನಾವು ನಮ್ಮ ಕೈ ಮೇಲಿರೋರನ್ನ ನೋಡಿ ಅಯ್ಯೋ ನಾವು ಅವ್ರ ಥರ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪೇನಿಲ್ಲ. ಬಟ್ ನೀವೇನು ಹೇಳ್ತಿರಲ್ಲ, ಅಯ್ಯೋ ನನಗೆ ಲೈಫಲ್ಲಿ ಅಷ್ಟು ಕಷ್ಟ ಆಗಿದೆ ಮೇಡಮ್, ಇಷ್ಟು ಕಷ್ಟ ಆಗಿದೆ ಮೇಡಮ್, ನೋ 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 ನಿಮ್ಮ ಆ ಥರ ಕಷ್ಟ ಅಂದಾಗ ನೀವು ಕೆಳಗಿರೋರನ್ನ ನೋಡಬೇಕು. ನೀವು ಬೆಳಿಬೇಕು ಅಂದಾಗ ನಿಮ್ಮ ಮೇಲಿರೋರನ್ನ ನೋಡಬೇಕು, ಗೊತ್ತಾಯ್ತಾ. ಸೊ ಈಗ ಇಲ್ಲಿ ಬಂದಿರೋ ಮೆಸೇಜ್ ಏನಂತ ಅಂದರೆ, ಸಾಯಿಬಾಬಾ ಅವರು ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಕಷ್ಟ, ನನಗೆ ಹಂಗೆ ಕಷ್ಟ ಹಿಂಗೆ ಕಷ್ಟ, ಬಾಬಾ ನೀನಷ್ಟು ನಮ್ಮದೆ, ನೀನು ನನಗೆ ಏನು ಕೊಟ್ಟೆ, ಆ ದೇವ್ರಿಗೆ ನಾನು ಅಷ್ಟು ಕೈ ಮುಗಿದೆ, ಮ್ಯಾನಿಫೆಸ್ಟೇಷನ್ ಅಂತೆ ಅದನ್ನು ಬರೀತೀನಿ, ಲಾ ಆಫ್ ಅಟ್ರಾಕ್ಷನ್ ಅಂತೆ ಎಲ್ಲ ಮಾಡ್ತಿದ್ದೀನಿ, ಏನಾಗ್ತಿದೆ ನನಗೆ ಎಲ್ಲ ಬರೀ ಕಷ್ಟನೇ ಇದೆ. 1 ವರ್ಷ ಆಯಿತು, 2 ವರ್ಷ ಆಯಿತು, ರೇಖಿ ಕಲಿತೆ, ನನಗೇನು ಹೀಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಇಷ್ಟು ಕಂಪ್ಲೇಂಟ್ಸ್ ಇಟ್ಕೊಂಡಿರೋ ನೀವು, ಬಾಬಾ ಅವರು ಹೇಳ್ತಾ ಇದ್ದಾರೆ ಇದು ಎಲ್ಲದು ನಿಮ್ಮ ಮಾಸ್ಟರ್ಸ್ ಅಂದರೆ ನಿಮ್ಮ ಒಂದು ಏನು ಗೈಡೆನ್ಸ್ ಏನಿದಾರಲ್ಲ, ಮಾಸ್ಟರ್ ಅಂದರೆ ಈಗ ಸಾಯಿಬಾಬಾ ಅಂತಲೇ ಅಂದ್ಕೊಳ್ಳಿ, ಓಕೆನಾ. ಅಥವಾ ನಿಮ್ಗೆ ಯಾರಾದರೂ ಮಾಸ್ಟರ್ ಅಂದರೆ ನೀವು ಪರ್ಟಿಕ್ಯುಲರಾಗಿ ಯಾರನ್ನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ, ಕೆಲವರಿಗೆ ಗುರು ರಾಘವೇಂದ್ರ ಸ್ವಾಮಿ ಅಂತಂದರೆ ಭಾಳ ಭಕ್ತಿ ಇರುತ್ತೆ. ಸೊ ಅವರನ್ನು ನೀವು ಮಾಸ್ಟರ್ ಅಂದ್ಕೊಳ್ಳೋದಿದ್ರೆ ಇದನ್ನೆಲ್ಲ ಮಾಡ್ತಾ ಇರೋದು ಅವರೇನೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಏನು ನಡೀತಾ ಇದೆಯಲ್ಲ, ಮಾಸ್ಟರ್ಸ್ ವಿಲ್ ಅಂತ ಹೇಳಿದ್ರೆ ಅವರ ಇಚ್ಛೆ ಮೇಲೇ ನಿಮ್ಮ ಜೀವನದಲ್ಲಿ ಇದು ನಡೀತಾ ಇರೋದು. ಸೊ ಹೌದಾ, ಇಷ್ಟು ಕಷ್ಟ ನನಗೆ ಕೊಡಬೇಕಂತ ದೇವರು ಅಂದ್ಕೊಂಡಿದ್ನ ಅಂತ ತಪ್ಪು ತಿಳ್ಕೊಬೇಡಿ. ಎಲ್ಲೋ ತುಂಬ ದೊಡ್ಡದಾಗಿ ಆಗೋದನ್ನು ದೇವರು ತಪ್ಪಿಸಿ ಸಣ್ಣದಾಗಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಿದ್ದಾನೆ, ಓಕೆನಾ. ಸಣ್ಣ ಗಾಯ ಆಗಿದೆ, ಆಯಿಂಟ್ಮೆಂಟ್ ಹಚ್ಕೊಂಡು ನಿಮಗೆ ಗಾಯ ಹೀಲ್ ಆಗುತ್ತೆ. ಕಾಲೇ ಮುರಿದೋಗ್ಬಿಟ್ಟಿದ್ರೆ ಅಲ್ವಾ. ಸೊ ಕಾಲು ಮುರಿದೋಗೋ ಜಾಗದಲ್ಲಿ ಗಾಯ ಆಗಿದೆ, ಅದು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದೆ. ಜಸ್ಟ್ ಗೋ ವಿತ್ ಅ ಫ್ಲೋ, ಇದನ್ನು ಗೋ ಥ್ರೂ ಇಟ್ ವಿತ್ ಅ ಸ್ಮೈಲ್ ಅಂತ ಬಾಬಾ ಹೇಳ್ತಿದ್ದಾರೆ. ಹೌದು. ಸೊ ಗಾಯ ಆಗಿದೆ ಅಲ್ವಾ, ಅದಕ್ಕೆ ಯಾವುದೇ ರೀತಿ ಹುಳ ಆಗದೆ ಇರೋ ಥರ ಅಥವಾ ಅದಕ್ಕೇನು ಮತ್ತೆ ತಾಕಿಸ್ಕೊಳ್ದೇ ಇರೋ ಥರ ನೀವು, ಯಾಕೆಂದರೆ ಗಾಯ ಆದ ಜಾಗಕ್ಕೆ ನಾವು ಪದೇ ತಾಕಿಸ್ಕೊಳ್ಳೋದು ಜಾಸ್ತಿ. ಅಬ್ಸರ್ವ್ ಮಾಡಿದ್ದೀರಾ, ನಮಗೇನೋ ಕೈಗೆ ಗಾಯ ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ಎಲ್ಲೋ ಮಿಸ್ಸಾಗಿ ಬಾಗಿಲು ತಾಗಿಸ್ಕೊಂಡು ಬಿಡ್ತೀವಿ, ಇನ್ನೊಂದೇನೋ ಬಂದು ಇಲ್ಲ ಯಾರೋ ಬಂದುಬಿಟ್ಟು ಅಲ್ಲೇ ಮುಟ್ಬಿಡ್ತಾರೆ. ಸೊ ಇದನ್ನೆಲ್ಲ ನೀವು ಪ್ರೊಟೆಕ್ಟ್ ಮಾಡಿಕೊಂಡು ಸ್ಮೈಲ್ ಮಾಡ್ಕೊಂಡು ಹೋಗಿ, ಬಿಕಾಸ್ ಇದನ್ನು ನಡೆಸ್ತಾ ಇರೋದೇ ದೇವರು. ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆಯಲ್ಲ ಅದು ನಿಮ್ಮ ಮಾಸ್ಟರ್ ಮಾಡ್ತಾ ಇರೋದು. ಸೊ ನಿಮ್ಮ ಹಿಂದೆ ಮಾಸ್ಟರ್ ಇದ್ದಾರೆ, ನಿಮ್ಮ ಜೊತೆಗೆ ಮಾಸ್ಟರ್ ಇದ್ದಾರೆ. ಬಾಬಾರವರನ್ನು ನೆನೆಸ್ಕೊಳ್ಳಿ. 100% ನಿಮಗೆ ತುಂಬ ದೊಡ್ಡದಲ್ಲಿ ಆಗ್ತಾ ಇರುವಂಥ ಮೋಸನ ಬಾಬಾ ಅವರು ಚಿಕ್ಕದಾಗಿ ಸರಿ ಮಾಡ್ಕೋತಾ ಬರ್ತಾ ಇದ್ದಾರೆ. ಡೆಫಿನೆಟ್ಲಿ ಯು ವಿಲ್ ಸಿ ದ ಚೇಂಜಸ್, ಓಕೆ. ಸೊ ಏನು ಮಾಡಬೇಕಾಗಾದ್ರೆ ನಾವು ಅಂತಂದರೆ ನಿಮಗೊಂದು ಸೊಲ್ಯೂಷನ್ ಕೊಡ್ತೀನಿ ನಾನು. ಏನಿಲ್ಲ, ಜಸ್ಟ್ ಇವಾಗ ಪ್ರೇಯರ್ನ ಮಾಡ್ಕೊಳ್ಳಿ. ವಾಟ್ ಎವರ್ ನನ್ನ ಲೈಫಲ್ಲಿ ಏನೇ ನಡೀತಾ ಇರ್ಬೋದು, ಬಾಬಾ ನೀವು ನಡೆಸ್ದಂಗೆ ನಡೀಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಆದರೆ ಸಾಧ್ಯವಾದಷ್ಟು ಬೇಗ ನನ್ನನ್ನು ಹೀಲ್ ಮಾಡಿ, ಇದನ್ನು ನೀವು ಕೇಳ್ಕೊಳ್ಳಿ, ಓಕೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್.